ವೀರಶೈವ ಲಿಂಗಾಯತ ಮಹಾಸಭೆಯ ಸರ್ವಾಧ್ಯಕ್ಷರಾದ ಸಮಾಜದ ಹಿರಿಯರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕೆಲವೇ ಕ್ಷಣಗಳ ಹಿಂದೆ ಲಿಂಗೈಕ್ಯರಾದ ವಿಷಯ ತಿಳಿದು ಬಹಳಷ್ಟು ಖೇದವೆನಿಸ್ತಾ ಇದೆ. ಅತ್ಯಂತ ಹಿರಿಯ ಜೀವಿಗಳು ಪಂಚಪೀಠಗಳನ್ನೇ ತಮ್ಮ ಪ್ರಾಣದಷ್ಟು ಪ್ರೀತಿ ಮಾಡಿರುವಂತಹ ಒಬ್ಬ ಶ್ರೇಷ್ಠ ರಾಜಕಾರಣಿ, ಧರ್ಮಾತ್ಮ ಆಗಿರ್ತಕ್ಕಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಅಗಲುವಿಕೆ ಸಮಸ್ತ ಸಮಾಜಕ್ಕೆ ತುಂಬಲಾರದ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇವೆ. ಅವರ ಅಗಲುವಿಕೆಯಿಂದ ಉಂಟಾಗಿರುವಂಥ ದುಃಖವನ್ನು ಸಹನ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಜಗದ್ಗುರು ಪಂಚಾಚಾರ್ಯರು ಶಾಮನೂರವರ ಸಮಸ್ತ ಪರಿವಾರಕ್ಕೆ ಅನುಗ್ರಹಿಸಲಿ. ಕಾಶಿ ಜಗದ್ಗುರವರು ಕಮಠಾಣಾದ ಶರಭಾವತಾರಿ ವೀರಭದ್ರ ಸ್ವಾಮಿಯ 17ನೇ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇಂದು ಬೀದರ್ ನಗರದಲ್ಲಿ ವಾಸ್ತವ್ಯ ಮಾಡಲಾಗಿತ್ತು. ನಾಳೆ ಜಾತ್ರಾ ನಿಮಿತ್ತವಾಗಿ ಕಾಶಿ ಜಗದ್ಗುರವರ ಪುರಪ್ರವೇಶ ಉತ್ಸವವನ್ನು ಕೂಡ ಬಹಳ ವೈಭವದಲ್ಲಿ ಇಟ್ಟುಕೊಂಡಿದ್ದರು. ಅದರ ಅಧ್ಯಕ್ಷರ ಈ ಲಿಂಗೈಕ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಉತ್ಸವವನ್ನು ರದ್ದುಗೊಳಿಸಿ ಕೇವಲ ಸಂಕ್ಷಿಪ್ತವಾಗಿ ದೇವಸ್ಥಾನಕ್ಕೆ ಅಕ್ಷತಾರೋಪಣ ಮಾಡಿ ನಾವು ಕೂಡ ದಾವಣಗೆರೆಗೆ ಅವರಿಗೆ ಅಂತಿಮ ದರ್ಶನಕ್ಕಾಗಿ, ಅವರಿಗೆ ಅಂತ್ಯ ದರ್ಶನ ಆಶೀರ್ವಾದ ಮಾಡೋದಕ್ಕಾಗಿ ಇಲ್ಲಿಂದ ಪ್ರಸ್ಥಾನ ಮಾಡ್ತಾ ಇದ್ದೇವೆ. ವೀರಶೈವ ಲಿಂಗಾಯತ ಮಹಾಸಭೆಯ ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅಂದರೆ ಮನಸ್ಸಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅವರು